ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಮಳೆರಾಯನ ಆರ್ಭಟ ಆದ್ರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಎಡವಟ್ಟು. ಇದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇಲ್ಲಿ ಕಷ್ಟಪಟ್ಟು ಬೆಳೆದಂತಹ ವಿವಿಧ ಬೆಳೆಗಳು ಕೆರೆಗೆ ನೀರು ತುಂಬಿಸುವಂತಹ ಯೋಜನೆಯಿಂದ ಕೆರೆಯ ಸುತ್ತಮುತ್ತಲಿನ ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತಗೊಂಡಿದೆ. ಏತ ನೀರಾವರಿ ಎಡವಟ್ಟಿಗೆ ಬದುಕೆ ಬರ್ಬಾದ್. ಫಸಲಿಗೆ ಬಂದ ಮೆಕ್ಕೆಜೋಳ, ಕಬ್ಬು ನೀರು ಪಾಲು. ತುಂಬಿದ ಕೆರೆಯ ನೀರಿನಿಂದ ಜಲಾವೃತಗೊಂಡ ಮೆಕ್ಕೆಜೋಳ, ಕಬ್ಬು, ಸುಗಂಧ ಹೂವಿನ ಬೆಳೆ. ಈ ದೃಶ್ಯ ಕಂಡುಬಂದಿದ್ದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದ ದೊಡ್ಡಕೆರೆ ಬಳಿ. ಹತ್ತಿಮತ್ತೂರು ಬಳಿಯೇ 400 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಇದೆ. ಮಳೆಗಾಲದಲ್ಲಿ ಕೆರೆ ತುಂಬಿ ಕ್ರಮೇಣ ಕಡಿಮೆಯಾಗಿತ್ತು. ಮಾಜಿ ಸಿಎಂ ಬೊಮ್ಮಾಯಿ ಸವಣೂರು ಏತ ನೀರಾವರಿ ಯೋಜನೆ 48 ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ರು. ವರದಾ ನದಿಯಿಂದ ಹತ್ತಿಮತ್ತೂರು ಕೆರೆಗೆ ನೀರು, ಅಲ್ಲಿಂದ ಮತ್ತೆ 4-5 ಕೆರೆ ತುಂಬಿಸುವ ಯೋಜನೆ ಇದಾಗಿದೆ. ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಕೆರೆಯ ಸುತ್ತಮುತ್ತಲಿನ ರೈತರ ವಿವಿಧ ಬೆಳೆಗಳು ನೀರಿನಲ್ಲಿ ಮುಳುಗಿವೆ. ಕಳೆದ 3 ವರ್ಷಗಳಿಂದ ಯಾವುದೇ ಒಂದು ಫಸಲು ಸಹ ಕಿತ್ತಿಲ್ಲ. ಎಲ್ಲವೂ ನೀರಿನಲ್ಲಿ ಹೋಮವಾಗಿದೆ. ಪ್ರತಿ ಬಾರಿ ಮಳೆ ಬರುತ್ತೆ, ಹತ್ತಿಮತ್ತೂರನ್ನ ಕೆರೆ ತುಂಬುತ್ತೆ. 48 ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನ ಮಾಡಿದ್ರು. ಆದರೆ ರೈತರಿಗೆ ಅನುಕೂಲ ಆಗಬೇಕಿತ್ತು, ಅನಾನುಕೂಲ ಆಗಿರುವಂತದ್ದು ನಾನು ತೋರಿಸಿ. ನನ್ಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಮೆಕ್ಕೆಜೋಳ ಬೆಳೆದಿರುವಂತಹ ಜಮೀನಿನಲ್ಲಿ ಕೆರೆಯ ನೀರು ಸಂಪೂರ್ಣವಾಗಿ ಒಂದೇ ಕಡೆ ನಿಂತ್ಕೊಂಡು ಈಗ ಸಂಪೂರ್ಣವಾಗಿ ಬೆಳೆ ಹಾಳಾಗ್ತಿರುವಂತದ್ದು. ಒಂದು ಕಡೆ ಅತಿಯಾದ ಮಳೆ ಕೂಡ ಸುರಿತಾ ಇದೆ, ಅದ್ರ ಜೊತೆಗೆ ಕೆರೆ ತುಂಬಿ ಸಂಪೂರ್ಣವಾಗಿ ರೈತರು ಬೆಳೆದಂತಹ ಬೆಳೆ ಈಗ ಹಾಳಾಗ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದು ಕಡೆಗೆ ರೈತರು ಸಾಲ ಶೂಲ ಮಾಡಿ ಬೆಳೆದು ಬೆಳೆ ಸಿಗುತ್ತೆ, ಇನ್ನೇನು 2 ತಿಂಗಳಲ್ಲಿ ಕಟಾವು ಬರಬೇಕಾದಂತಹ ಬೆಳೆ ಇದೀಗ ಕೊಳಿಲಿಕ್ಕೆ ಆರಂಭ ಆಗಿರುವಂತದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಇಲ್ಲಿ ಈ ರೀತಿಯಾಗಿ ಕೈಯಿಂದ ಎತ್ತಿದ್ರೆ ಸಾಕು, ಆ ಕೈಯಲ್ಲಿ ಬರುವಂತದ್ದು. 5 ವರ್ಷಗಳಿಂದ ತಹಸೀಲ್ದಾರ್, ಕರ್ನಾಟಕ ನೀರಾವರಿ ನಿಗಮ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮನವಿ ಮಾಡಿದ್ದಾರೆ. ಯಾರೂ ಸಹ ಕ್ಯಾರೆ ಅಂತಿಲ್ವಂತೆ. ಕೆರೆಯ ಸುತ್ತಮುತ್ತ ಇರುವ 160ಕ್ಕೂ ಅಧಿಕ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ, ಮೆಣಸಿನಕಾಯಿ, ತೋಟಗಾರಿಕೆ ಬೆಳೆ ಜಲಾವೃತವಾಗಿವೆ. ನೀರಾವರಿ ಇಲಾಖೆ ಸಿಬ್ಬಂದಿ ಎಚ್ಚೆತ್ತು ಕೆರೆಗೆ ಎಷ್ಟು ಪ್ರಮಾಣ ನೀರು ಬಿಡಬೇಕು ಅನ್ನೋದು ಲೆಕ್ಕಾಚಾರ ಮಾಡಿ ಬಿಡಿ ಅಂತಿದ್ದಾರೆ ರೈತರು. ಇನ್ನು 1 ತಿಂಗಳು ಹೋದ್ರೆ ರೈತರಿಗೆ ಅನುಕೂಲಕರವಾದಂತ ಆರ್ಥಿಕವಾಗಿ ಬೆಳೆ ಬರ್ತಿತ್ತು. ಈಗ ಅದು ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದ್ರಿಂದ ಅದು ಫಲ ಕಟ್ಟಲಾರಂಗ ಅಲ್ಲಿಗೆ ಕೊಳೆತು ಹೋಗುತ್ತೆ. ಮುಂದೆ ರೈತ ಮಾಡಿದಂತ ಸಾಲ ಮತ್ತು ವ್ಯವಹಾರವನ್ನು ತೀರಿಸಲಕ್ಕ ಕಷ್ಟಕರವಾಗಿ ರೈತ ತನ್ನ ಆತ್ಮಹತ್ಯೆಗೆ ಶರಣಾಗತವಾಗಂತ ಪರಿಸ್ಥಿತಿ ಒದಗಿ ಬರುತ್ತೈತಿ. 5 ವರ್ಷಗಳಿಂದ ಅನ್ನದಾತರಿಗೆ ಈ ಸಮಸ್ಯೆ ಇದ್ದು, ಇನ್ನಾದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ರೈತರ ಸಮಸ್ಯೆ ಬಗೆಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಮಳೆರಾಯನ ಆರ್ಭಟ ಆದ್ರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಎಡವಟ್ಟು. ಇದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇಲ್ಲಿ ಕಷ್ಟಪಟ್ಟು ಬೆಳೆದಂತಹ ವಿವಿಧ ಬೆಳೆಗಳು ಕೆರೆಗೆ ನೀರು ತುಂಬಿಸುವಂತಹ ಯೋಜನೆಯಿಂದ ಕೆರೆಯ ಸುತ್ತಮುತ್ತಲಿನ ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತಗೊಂಡಿದೆ. ಏತ ನೀರಾವರಿ ಎಡವಟ್ಟಿಗೆ ಬದುಕೆ ಬರ್ಬಾದ್. ಫಸಲಿಗೆ ಬಂದ ಮೆಕ್ಕೆಜೋಳ, ಕಬ್ಬು ನೀರು ಪಾಲು. ತುಂಬಿದ ಕೆರೆಯ ನೀರಿನಿಂದ ಜಲಾವೃತಗೊಂಡ ಮೆಕ್ಕೆಜೋಳ, ಕಬ್ಬು, ಸುಗಂಧ ಹೂವಿನ ಬೆಳೆ. ಈ ದೃಶ್ಯ ಕಂಡುಬಂದಿದ್ದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದ ದೊಡ್ಡಕೆರೆ ಬಳಿ. ಹತ್ತಿಮತ್ತೂರು ಬಳಿಯೇ 400 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಇದೆ. ಮಳೆಗಾಲದಲ್ಲಿ ಕೆರೆ ತುಂಬಿ ಕ್ರಮೇಣ ಕಡಿಮೆಯಾಗಿತ್ತು. ಮಾಜಿ ಸಿಎಂ ಬೊಮ್ಮಾಯಿ ಸವಣೂರು ಏತ ನೀರಾವರಿ ಯೋಜನೆ 48 ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ರು.
ವರದಾ ನದಿಯಿಂದ ಹತ್ತಿಮತ್ತೂರು ಕೆರೆಗೆ ನೀರು, ಅಲ್ಲಿಂದ ಮತ್ತೆ 4-5 ಕೆರೆ ತುಂಬಿಸುವ ಯೋಜನೆ ಇದಾಗಿದೆ. ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಕೆರೆಯ ಸುತ್ತಮುತ್ತಲಿನ ರೈತರ ವಿವಿಧ ಬೆಳೆಗಳು ನೀರಿನಲ್ಲಿ ಮುಳುಗಿವೆ. ಕಳೆದ 3 ವರ್ಷಗಳಿಂದ ಯಾವುದೇ ಒಂದು ಫಸಲು ಸಹ ಕಿತ್ತಿಲ್ಲ. ಎಲ್ಲವೂ ನೀರಿನಲ್ಲಿ ಹೋಮವಾಗಿದೆ. ಪ್ರತಿ ಬಾರಿ ಮಳೆ ಬರುತ್ತೆ, ಹತ್ತಿ ಮತ್ತು ಕೆರೆ ತುಂಬುತ್ತೆ. 48 ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನ ಮಾಡಿದ್ರು, ಆದರೆ ರೈತರಿಗೆ ಅನುಕೂಲ ಆಗಬೇಕಿತ್ತು, ಅನಾನುಕೂಲ ಆಗಿರುವಂತದ್ದು ನಾನು ತೋರಿಸಿ. ನಾನು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಮೆಕ್ಕೆಜೋಳ ಬೆಳೆದಿರುವಂತಹ ಜಮೀನಿನಲ್ಲಿ ಕೆರೆಯ ನೀರು ಸಂಪೂರ್ಣವಾಗಿ ಒಂದೇ ಕಡೆ ನಿಂತ್ಕೊಂಡು ಈಗ ಸಂಪೂರ್ಣವಾಗಿ ಬೆಳೆ ಹಾಳಾಗ್ತಿರುವಂತದ್ದು. ಒಂದು ಕಡೆ ಅತಿಯಾದ ಮಳೆ ಕೂಡ ಸುರಿತಾ ಇದೆ, ಅದ್ರ ಜೊತೆಗೆ ಕೆರೆ ತುಂಬಿ ಸಂಪೂರ್ಣವಾಗಿ ರೈತರು ಬೆಳೆದಂತಹ ಬೆಳೆ ಈಗ ಹಾಳಾಗ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆಗೆ ರೈತರು ಸಾಲ ಶೂಲ ಮಾಡಿ ಬೆಳೆದು ಬೆಳೆ ಸಿಗುತ್ತೆ, ಇನ್ನೇನು 2 ತಿಂಗಳಲ್ಲಿ ಕಟಾವು ಇರಬೇಕಾದಂತಹ ಬೆಳೆ ಇದೀಗ ಕೊಳಿಲಿಕ್ಕೆ ಆರಂಭ ಆಗಿರುವಂತದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಇಲ್ಲಿ ಈ ರೀತಿಯಾಗಿ ಕೈಯಿಂದ ಎತ್ತಿದ್ರೆ ಸಾಕು, ಆ ಕೈಯಲ್ಲಿ ಬರುವಂತದ್ದು. 5 ವರ್ಷಗಳಿಂದ ತಹಸೀಲ್ದಾರ್, ಕರ್ನಾಟಕ ನೀರಾವರಿ ನಿಗಮ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮನವಿ ಮಾಡಿದ್ದಾರೆ. ಯಾರೂ ಸಹ ಕ್ಯಾರೆ ಅಂತಿಲ್ವಂತೆ. ಕೆರೆಯ ಸುತ್ತಮುತ್ತ ಇರುವ 160ಕ್ಕೂ ಅಧಿಕ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ, ಮೆಣಸಿನಕಾಯಿ, ತೋಟಗಾರಿಕೆ ಬೆಳೆ ಜಲಾವೃತವಾಗಿವೆ. ನೀರಾವರಿ ಇಲಾಖೆ ಸಿಬ್ಬಂದಿ ಎಚ್ಚೆತ್ತು ಕೆರೆಗೆ ಎಷ್ಟು ಪ್ರಮಾಣ ನೀರು ಬಿಡಬೇಕು ಅನ್ನೋದು ಲೆಕ್ಕಾಚಾರ ಮಾಡಿ ಬಿಡಿ ಅಂತಿದ್ದಾರೆ ರೈತರು. ಇನ್ನು 1 ತಿಂಗಳು ಹೋದ್ರೆ ರೈತರಿಗೆ ಅನುಕೂಲಕರವಾದಂತ ಆರ್ಥಿಕವಾಗಿ ಬೆಳೆ ಬರ್ತಿತ್ತು. ಈಗ ಅದು ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದ್ರಿಂದ ಅದು ಫಲ ಕಟ್ಟದಂಗ ಅಲ್ಲಿಗೆ ಕೊಳೆತು ಹೋಗುತ್ತೆ. ಮುಂದೆ ರೈತ ಮಾಡಿದಂತ ಸಾಲ ಮತ್ತು ವ್ಯವಹಾರವನ್ನು ತೀರಿಸಲಕ್ಕ ಕಷ್ಟಕರವಾಗಿ ರೈತ ತನ್ನ ಆತ್ಮಹತ್ಯೆಗೆ ಶರಣಾಗತವಾಗಂತ ಪರಿಸ್ಥಿತಿ ಒದಗಿ ಬರುತ್ತೈತಿ. 5 ವರ್ಷಗಳಿಂದ ಅನ್ನದಾತರಿಗೆ ಈ ಸಮಸ್ಯೆ ಇದ್ದು, ಇನ್ನಾದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ರೈತರ ಸಮಸ್ಯೆ ಬಗೆಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹೆಚ್ಚಿನಲ್ಲಿ ಒಂದು ಕಡೆಯಲ್ಲಿ ಮಳೆರಾಯನ ಆರ್ಭಟ ಆದ್ರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಎಡವಟ್ಟು. ಇದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇಲ್ಲಿ ಕಷ್ಟಪಟ್ಟು ಬೆಳೆದಂತಹ ವಿವಿಧ ಬೆಳೆಗಳು, ಕೆರೆಗೆ ನೀರು ತುಂಬಿಸುವಂತಹ ಯೋಜನೆಯಿಂದ ಕೆರೆಯ ಸುತ್ತಮುತ್ತಲಿನ ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತಗೊಂಡಿದೆ. ಏತ ನೀರಾವರಿ ಎಡವಟ್ಟಿಗೆ ಬದುಕೆ ಬರ್ಬಾದ್. ಫಸಲಿಗೆ ಬಂದ ಮೆಕ್ಕೆಜೋಳ, ಕಬ್ಬು ನೀರು ಪಾಲು. ತುಂಬಿದ ಕೆರೆಯ ನೀರಿನಿಂದ ಜಲಾವೃತಗೊಂಡ ಮೆಕ್ಕೆಜೋಳ, ಕಬ್ಬು, ಸುಗಂಧ ಹೂವಿನ ಬೆಳೆ. ಈ ದೃಶ್ಯ ಕಂಡುಬಂದಿದ್ದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದ ದೊಡ್ಡಕೆರೆ ಬಳಿ. ಹತ್ತಿಮತ್ತೂರು ಬಳಿಯೇ 400 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಇದೆ. ಮಳೆಗಾಲದಲ್ಲಿ ಕೆರೆ ತುಂಬಿ ಕ್ರಮೇಣ ಕಡಿಮೆಯಾಗಿತ್ತು. ಮಾಜಿ ಸಿಎಂ ಬೊಮ್ಮಾಯಿ ಸವಣೂರು ಏತ ನೀರಾವರಿ ಯೋಜನೆ 48 ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ರು. ವರದಾ ನದಿಯಿಂದ ಹತ್ತಿಮತ್ತೂರು ಕೆರೆಗೆ ನೀರು, ಅಲ್ಲಿಂದ ಮತ್ತೆ 4-5 ಕೆರೆ ತುಂಬಿಸುವ ಯೋಜನೆ ಇದಾಗಿದೆ. ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಕೆರೆಯ ಸುತ್ತಮುತ್ತಲಿನ ರೈತರ ವಿವಿಧ ಬೆಳೆಗಳು ನೀರಿನಲ್ಲಿ ಮುಳುಗಿವೆ. ಕಳೆದ 3 ವರ್ಷಗಳಿಂದ ಯಾವುದೇ ಒಂದು ಫಸಲು ಸಹ ಕಿತ್ತಿಲ್ಲ. ಎಲ್ಲವೂ ನೀರಿನಲ್ಲಿ ಹೋಮವಾಗಿದೆ. ಪ್ರತಿ ಬಾರಿ ಮಳೆ ಬರುತ್ತೆ, ಹತ್ತಿ ಮತ್ತು ಕೆರೆ ತುಂಬುತ್ತೆ. 48 ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನ ಮಾಡಿದ್ರು, ಆದರೆ ರೈತರಿಗೆ ಅನುಕೂಲ ಆಗಬೇಕಿತ್ತು, ಅನಾನುಕೂಲ ಆಗಿರುವಂತದ್ದು ನಾನು ತೋರಿಸಿ. ನಾನು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಮೆಕ್ಕೆಜೋಳ ಬೆಳೆದಿರುವಂತಹ ಜಮೀನಿನಲ್ಲಿ ಕೆರೆಯ ನೀರು ಸಂಪೂರ್ಣವಾಗಿ ಒಂದೇ ಕಡೆ ನಿಂತ್ಕೊಂಡು ಈಗ ಸಂಪೂರ್ಣವಾಗಿ ಬೆಳೆ ಹಾಳಾಗ್ತಿರುವಂತದ್ದು. ಒಂದು ಕಡೆ ಅತಿಯಾದ ಮಳೆ ಕೂಡ ಸುರಿತಾ ಇದೆ, ಅದ್ರ ಜೊತೆಗೆ ಕೆರೆ ತುಂಬಿ ಸಂಪೂರ್ಣವಾಗಿ ರೈತರು ಬೆಳೆದಂತಹ ಬೆಳೆ ಈಗ ಹಾಳಾಗ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆಗೆ ರೈತರು ಸಾಲ ಶೂಲ ಮಾಡಿ ಬೆಳೆದು ಬೆಳೆ ಸಿಗುತ್ತೆ, ಇನ್ನೇನು 2 ತಿಂಗಳಲ್ಲಿ ಕಟಾವು ಇರಬೇಕಾದಂತಹ ಬೆಳೆ ಇದೀಗ ಕೊಳಿಲಿಕ್ಕೆ ಆರಂಭ ಆಗಿರುವಂತದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಇಲ್ಲಿ ಈ ರೀತಿಯಾಗಿ ಕೈಯಿಂದ ಎತ್ತಿದ್ರೆ ಸಾಕು, ಆ ಕೈಯಲ್ಲಿ ಬರುವಂತದ್ದು. 5 ವರ್ಷಗಳಿಂದ ತಹಸೀಲ್ದಾರ್, ಕರ್ನಾಟಕ ನೀರಾವರಿ ನಿಗಮ ಸೇರಿದಂತೆ ವಿವಿಧ ಇಲಾಖೆಗಳಿಗೆ